ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಸ್ಟ್ರಾಂಗ್ ಅಟ್ರಾಕ್ಷನ್ ಎನರ್ಜಿ ಇದೆ. ನಿಮ್ಮ ಔಟ್ಲುಕ್, ನೀವು ಡ್ರೆಸ್ ಮಾಡಿಕೊಳ್ಳುವಂತಹ ರೀತಿ, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಕಮ್ಯುನಿಕೇಷನ್ ಇವೆಲ್ಲವೂ ಸೇರಿ ಈ ವ್ಯಕ್ತಿಯನ್ನು ನಿಮ್ಮ ಕಡೆಗೆ ತುಂಬ ಅಟ್ರಾಕ್ಟಿವ್ ಆಗಿ ಮಾಡ್ತಾ ಇದೆ. ಅಥವಾ ನೀವು ತುಂಬ ಬೋಲ್ಡ್ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಆಗಿರ್ಬೋದು. ನಿಮ್ಮ ಎನರ್ಜಿ, ನಿಮ್ಮ ಓರಾ ಇವತ್ತು ನೆಕ್ಸ್ಟ್ ಲೆವೆಲ್ನಲ್ಲಿ ನಿಮ್ಮ ಪಾರ್ಟ್ನರ್ಗೆ ಕಾಣಿಸ್ತಾ ಇದೆ. ಅಟ್ರಾಕ್ಷನ್ ಎನರ್ಜಿ ಈಗ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ನಿಮ್ಮ ಕಡೆ ಹೈಲಿ ಅಟ್ರಾಕ್ಟೆಡ್ ಆಗಿದ್ದಾರೆ. ನೀವು ಮೇಲ್ ಆಗಿರಬಹುದು, ಫೀಮೇಲ್ ಆಗಿರ್ಬೋದು. ಆದರೆ ಇವತ್ತು ನಿಮ್ಮ ಓರಾ, ನಿಮ್ಮ ಎನರ್ಜಿ ನಿಮ್ಮ ಪಾರ್ಟ್ನರನ್ನು ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಕಡೆಗೆ ಸೆಳೀತಾ ಇದೆ. ಅವರು ನಿಮ್ಮ ಮುಂದೆ ಅವರನ್ನು ಕಡಿಮೆ ಅಂತ ಫೀಲ್ ಮಾಡ್ತಾ ಇದ್ದಾರೆ. ನೀವು ತುಂಬ ಸ್ಟೇಬಲ್ ಪರ್ಸನ್ ಅಂತ ಅವ್ರಿಗೆ ಗೊತ್ತು. ನಿಮ್ಮ ಫೀಲಿಂಗ್ಸ್ ಅಷ್ಟು ಸುಲಭವಾಗಿ ಅಪ್ ಆ್ಯಂಡ್ ಡೌನ್ ಆಗೋದಿಲ್ಲ. ಇವತ್ತು ಒಬ್ರಿಗಾಗಿ ಫೀಲ್ ಮಾಡೋದು, ನಾಳೆ ಇನ್ನೊಂದು ರೀತಿಯ ಫೀಲ್ ಮಾಡೋದು ಅಂತಹ ಪರ್ಸನ್ ನೀವಲ್ಲ. ನೀವು ತುಂಬ ಸ್ಟೇಬಲ್ ಪರ್ಸನ್. ಈ ವಿಷಯ ನಿಮ್ಮ ವ್ಯಕ್ತಿಗೆ, ಈ ಪಾರ್ಟ್ನರ್ಗೆ ಚೆನ್ನಾಗಿ ಗೊತ್ತಿದೆ. ಅವರನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡಲ್ ಮಾಡೋರು ಯಾರಾದರೂ ಇದ್ದರೆ ಅದು ನೀವು ಮಾತ್ರ. ಇದು ತುಂಬ ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿ. ಮಿಸ್ಸಿಂಗ್ ಆ್ಯಂಡ್ ಎಮೋಷ್ನಲ್ ಬರ್ಡನ್ ಎನರ್ಜಿ. ಈ ಪರ್ಸನ್ಗೆ ಒಂದು ಹ್ಯಾಬಿಟ್ ಇದೆ. ಯಾವಾಗ ನಿಮ್ಮಿಂದ ದೂರ ಇರ್ತಾರೋ ಅಥವಾ ನೀವಿಲ್ಲದೆ ದೂರ ಇರೋದಕ್ಕೆ ಸಾಧ್ಯ ಅಂತ ಅನಿಸುತ್ತೋ, ನಿಮ್ಮ ಜೊತೆ ಮಾತಾಡಬಾರ್ದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೋ, ಅಂತಹ ಪ್ರತಿಯೊಂದು ಸಲ ಕೂಡ ಅವರ ಮನಸ್ಸಿನ ಒಳಗಡೆ ತುಂಬ ಹೆವಿ ಫೀಲ್ ಮಾಡ್ತಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ತುಂಬ ಹೆವಿ ಫೀಲ್ ಆಗ್ತಾ ಇದೆ. ನನ್ನ ಲೈಫಿಂದ ತುಂಬ ಸ್ಪೆಷಲ್ ಆದ ವ್ಯಕ್ತಿ ದೂರ ಹೋಗಿಬಿಟ್ರು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೀವು ಅವರಿಗೆ ತುಂಬ ಸ್ಪೆಷಲ್. ಒಂದು ಸಲ ಒಂದು ರೀತಿ ಯೋಚನೆ ಮಾಡೋದು, ನಾಳೆ ಇನ್ನೊಂದು ರೀತಿ ಯೋಚನೆ ಮಾಡೋದು ಅಂತಹ ವ್ಯಕ್ತಿ ನೀವಲ್ಲ. ನೀವು ಅವರಿಂದ ದೂರ ಆದರೆ ಅವರು ಆ ಕೊರತೆಯನ್ನು ತುಂಬ ಡೀಪಾಗಿ ಫೀಲ್ ಮಾಡ್ತಾರೆ. ಆ ಫೀಲಿಂಗ್ ಅವರಿಂದ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಿಮ್ಮಿಂದ ದೂರ ಇದ್ದರೂ ಅವ್ರಿಗೆ ಪೀಸ್ ಅನ್ನೋದು ಇಲ್ಲ. ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾರೆ. ನಿಮ್ಮ ಆ್ಯಬ್ಸೆನ್ಸ್ನಲ್ಲಿ ನಿಮ್ಮನ್ನು ತುಂಬ ಹೈ ಲೆವೆಲ್ನಲ್ಲಿ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಫೀಲಿಂಗ್ಸ್ ಅವರು ಹೊರಗಡೆ ಶೋ ಮಾಡದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅವರು ಎಮೋಷ್ನಲ್ ಬರ್ಡನ್ ಫೀಲ್ ಮಾಡುವ ಸಾಧ್ಯತೆ ಇದೆ. ರಿಗ್ರೆಟ್ ಬರಬಹುದು, ಗಿಲ್ಟ್ ಬರಬಹುದು. ನಿಮ್ಮಿಂದ ದೂರ ಹೋಗಿರೋದಕ್ಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿದ್ದಕ್ಕೆ, ಮಾತು ನಿಂತಿರೋದಕ್ಕೆ ಪಶ್ಚಾತ್ತಾಪ ಆಗ್ಬೋದು. ಬಹುಶಃ ಅವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ, ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಕಂಪ್ಲೀಟ್ ಇದೆ, ನೀವು ಫುಲ್ಫಿಲ್ಡ್ ಆಗಿದ್ದೀರಿ, ನಿಮ್ಮ ಲೈಫ್ನಲ್ಲಿ ಎಲ್ಲವೂ ಇದೆ, ಯಾರ ಮೇಲೂ ನೀವು ಡಿಪೆಂಡ್ ಆಗಬೇಕಾದ ಅಗತ್ಯ ಇಲ್ಲ, ನೀವು ನಿಮ್ಮೊಳಗೆ ಕಂಪ್ಲೀಟ್ ಆಗಿದ್ದೀರಾ. ಆದರೆ ಈ ವ್ಯಕ್ತಿ ಮಾತ್ರ ನಿಮ್ಮ ಕೊರತೆಯನ್ನು ತುಂಬ ಸ್ಟ್ರಾಂಗಾಗಿ ಫೀಲ್ ಮಾಡ್ತಾರೆ. ಅವರಿಗೆ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗೋ, ಅಸಂಪ್ಷನ್ಸ್, ಎಮೋಷ್ನಲ್ ಡಿಸ್ಟೆನ್ಸ್ ಎನರ್ಜಿ. ಕೆಲವು ಅಸಂಪ್ಷನ್ಸ್ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಮಾಡ್ಕೊಂಡಿರ್ಬೋದು. ಅವರು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಒಂದು ಪರ್ಸ್ಪೆಕ್ಟಿವ್ ಕಟ್ಕೊಂಡಿದ್ದಾರೆ. ಕೆಲವೊಮ್ಮೆ ಅವರು ನಿಮ್ಮನ್ನು ತುಂಬ ಈಗೋ ಇರೋ ಪರ್ಸನ್ ಅಂತ ನೋಡ್ತಾರೆ. ಬಹುಶಃ ನೀವು ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ಅಥವಾ ಬಿಸ್ನೆಸ್ ತುಂಬ ಸ್ಟೇಬಲ್ ಆಗಿರ್ಬೋದು, ನೀವು ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ಬೋದು, ಅಥವಾ ನೀವು ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ಬಂದಿರ್ಬೋದು. ಇಂತಹ ಒಂದು ವಿಷಯ ನಿಮ್ಮೊಳಗೆ ಇದೆ. ಅದಕ್ಕೆ ಕೆಲವೊಮ್ಮೆ ಅವರು ನಿಮ್ಮನ್ನು ಈಗೋ ಎನರ್ಜಿಯಲ್ಲಿ ನೋಡ್ತಾರೆ. ಬಹುಶಃ ಅವರು ನಿಮ್ಮ ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ಬೋದು, ಅಥವಾ ನೀವು ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಮಾಡಿರ್ಬೋದು. ಹಾಗಾಗಿ ಕೆಲವೊಂದು ಸಲ ಅವರಿಗೆ ನಿಮ್ಮೊಳಗೆ ಈಗೋ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಅಥವಾ ಅವರು ನಿಮ್ಮ ಮುಂದೆ
ಸ್ವಲ್ಪ ಕೆಳಮಟ್ಟದಲ್ಲಿ ಫೀಲ್ ಮಾಡಿಕೊಡ್ತಾರೆ. ಕೆಲವೊಮ್ಮೆ ಅವರನ್ನು ಅವರು ನಿಮ್ಮ ಮುಂದೆ ಕಡಿಮೆ ಅಂತ ಅಂದ್ಕೊಳ್ತಾರೆ. ಈ ಫೀಲಿಂಗ್ ಅವರೊಳಗಡೆ ನಡೀತಾ ಇದೆ. ಯಾಕೆಂದರೆ ನಿಮ್ಮ ಲೈಫ್ ಎಷ್ಟು ಸ್ಟೇಬಲ್ ಇದೆಯೋ, ವಿಶೇಷವಾಗಿ ಫೈನಾನ್ಸಸ್ ವಿಷಯದಲ್ಲಿ ಅಷ್ಟೇ ಸ್ಟೆಬಿಲಿಟಿ ಅವರ ಲೈಫ್ನಲ್ಲಿ ಇಲ್ಲ. ಹಾಗಾಗಿ ಅವರು ನಿಮ್ಮ ಮುಂದೆ ಕೆಳಮಟ್ಟದಲ್ಲಿ ಫೀಲ್ ಮಾಡ್ತಾರೆ, ನಿಮ್ಮ ಎದುರಿಗೆ ಕಡಿಮೆ ಅಂತ ಫೀಲ್ ಮಾಡ್ತಾರೆ. ಬಹುಶಃ ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ತುಂಬ ಹ್ಯಾಂಡ್ಸಮ್ ಆಗಿರ್ಬೋದು, ಆದರೆ ಅವರನ್ನು ಅವರು ನಿಮ್ಮಷ್ಟು ಅಟ್ರಾಕ್ಟಿವ್ ಅಂತ ಫೀಲ್ ಮಾಡ್ತಾ ಇಲ್ಲ. ಹಾಗಾಗಿ ಲುಕ್ಸ್ ವಿಚಾರದಲ್ಲೂ ಅವರು ಅವರನ್ನು ಕಡಿಮೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರೊಳಗೆ ಏನೋ ಒಂದು ವಿಷಯ ಇದೆ, ಅದು ಅವರಿಗೆ ಯಾವಾಗಲೂ ತುಂಬ ಡೌನ್ ಫೀಲ್ ಮಾಡ್ತಾ ಇದೆ. ಕಂಟ್ರೋಲ್, ಮ್ಯಾನಿಪ್ಯುಲೇಷನ್, ಇನ್ನರ್ ಇನ್ಸೆಕ್ಯೂರಿಟಿ ಎನರ್ಜಿ. ಈ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸನ್ನು ಮುಚ್ಚೋದಕ್ಕೆ ಕೆಲವೊಮ್ಮೆ ಈ ವ್ಯಕ್ತಿ ಮ್ಯಾನಿಪ್ಯುಲೇಟಿವ್ ಆಗ್ತಾರೆ, ಮೈಂಡ್ ಗೇಮ್ಸ್ ಆಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ಕಡಿಮೆ ಅನ್ನುವ ಫೀಲಿಂಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ನಿಮ್ಮನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ನಿಮ್ಮ ಮೇಲೆ ಡಾಮಿನೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು. ಬಹುಶಃ ಅವರು ನಿಮಗೆ ಹೀಗೆ ಹೇಳಿರ್ಬೋದು, ನನಗೇನು ಮಾಡಬೇಕು ಏನು ಮಾಡಬಾರ್ದು ಅಂತ ನೀನು ಹೇಳಬೇಡ ಅನ್ನೋ ರೀತಿ ನಿಮ್ಮ ಹತ್ರ ಕೆಲವೊಂದು ಸಲ ಮಾತಾಡಿರ್ಬೋದು. ಆದರೆ ಇದು ಅವರ ಒಳಗಿನ ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್, ಇದು ಅವರ ಇನ್ನರ್ ಪ್ರಾಬ್ಲಮ್. ಇದು ನಿಮ್ಮಿಂದ ಬಂದ ಪ್ರಾಬ್ಲಮ್ ಅಲ್ಲ. ಅವರು ನಿಮ್ಮ ಮೇಲೆ ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಅನ್ನೋದಲ್ಲ, ಅವರು ನಿಮ್ಮ ಮೇಲೆ ಇರಿಟೇಟೆಡ್ ಆಗಿದ್ದಾರೆ ಅನ್ನೋದು ಕೂಡ ಅಲ್ಲ. ಅವರು ಅವರೊಳಗೆ ಅನುಭವಿಸ್ತಾ ಇರುವಂತಹ ಇನ್ಸೆಕ್ಯೂರಿಟಿ ಹೀಗೆ ಹೊರಗಡೆ ಬರ್ತಾ ಇದೆ. ಅವರು ನಿಮ್ಮನ್ನು ಎಷ್ಟು ಲವ್ ಮಾಡ್ತಾರೆ ಅನ್ನೋದನ್ನು ಸುಲಭವಾಗಿ ಶೋ ಮಾಡುವ ವ್ಯಕ್ತಿ ಅಲ್ಲ. ನಿಮಗೆ ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಅವರಿಗೆ ತುಂಬ ಆಸೆ ಇರುತ್ತೆ, ಆದರೆ ಅವರು ಕಾಂಪ್ಲಿಮೆಂಟ್ ಕೊಡೋದಿಲ್ಲ. ಯಾಕೆಂದರೆ ಅವರು ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ನಿಮ್ಮನ್ನು ಕಾಂಪ್ಲಿಮೆಂಟ್ ಮಾಡಿದ್ರೆ ಅದು ನಿಮಗೆ ಹ್ಯಾಪಿ ಫೀಲಿಂಗ್ ಕೊಡುತ್ತೆ, ನಿಮಗೆ ಒಳ್ಳೆಯ ಫೀಲಿಂಗ್ ಬರುತ್ತೆ. ಹಾಗಾಗಿ ಅವರು ಅವರ ಫೀಲಿಂಗ್ಸನ್ನು ಹೃದಯದಲ್ಲಿ ಇಟ್ಕೊಳ್ತಾರೆ. ಇವ್ರು ಯಾಕಿಷ್ಟು ಇನ್ಸೆಕ್ಯೂರ್ ಆಗಿದ್ದಾರೆ ಅನ್ನೋದು ಕ್ಲಿಯರಾಗಿ ಕಾಣದೇ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಇನ್ಸೆಕ್ಯೂರಿಟಿ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಅವರ ದೊಡ್ಡ ವೀಕ್ನೆಸ್ ಕೂಡ. ಇಂಡಿಪೆಂಡೆನ್ಸ್, ಮಿಸ್ಸಿಂಗ್, ಇನ್ನರ್ ಲೈಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ. ಈಗ ನೀವು ಸಂಪೂರ್ಣ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೂ ಕೂಡ ಈ ವ್ಯಕ್ತಿ ನಿಮ್ಮನ್ನು ನೋಡ್ತಾ ಇರುವ ರೀತಿ ಏನಂದರೆ, ನೀವು ತುಂಬ ಹ್ಯಾಪಿಯಾಗಿದ್ದೀರಾ, ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ, ಫ್ರೀಡಮ್ ಎನರ್ಜಿಯಲ್ಲಿದ್ದೀರಾ. ನಿಮ್ಮ ಲೈಫ್ನಲ್ಲಿ ಅವರಿಗೆ ಯಾವ ಅಗತ್ಯ ಕೂಡ ಇಲ್ಲ, ನೀವು ಹ್ಯಾಪಿಯಾಗಿದ್ದೀರಾ. ಅವರು ನಿಮ್ಮ ಲೈಫ್ಗೆ ಬಂದರೂ ಬರದೇ ಇದ್ದರೂ ನಿಮಗೆ ಏನು ಫೀಲ್ ಇಲ್ಲ. ಈ ಫೀಲಿಂಗ್ ಮತ್ತೆ ಮತ್ತೆ ಅವ್ರಿಗೆ ಡೌನ್ ಫೀಲ್ ಮಾಡ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಇವರಿಗೆ ನನ್ನ ನೀಡೇ ಇಲ್ಲ. ಈ ಯೋಚನೆಯಿಂದ ಅವರು ತುಂಬ ಅಪ್ಸೆಟ್ ಆಗಿದ್ದಾರೆ. ಈ ವಿಷಯನೇ ಅವರನ್ನು ಒಳಗೊಳಗಡೆ ತುಂಬ ಕಾಡ್ತಾ ಇದೆ. ಇನ್ನರ್ ಲೈಟ್, ಹ್ಯಾಪಿನೆಸ್ ಎನರ್ಜಿ. ನೀವು ಅವರ ಲೈಫ್ನ ಸನ್ ರೀತಿ ಇದ್ರಿ, ನಿಮ್ಮ ಪ್ರೆಸೆನ್ಸ್ ಅವರ ಲೈಫ್ಗೆ ಹ್ಯಾಪಿನೆಸ್ ತರ್ತಾ ಇತ್ತು. ಆದರೆ ನಿಮ್ಮೊಳಗೆ ಯಾವತ್ತೂ ಅವರನ್ನು ಕಡಿಮೆ ಫೀಲ್ ಮಾಡಿಸ್ಬೇಕು ಅಥವಾ ಅವರನ್ನು ಕಡಿಮೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾವತ್ತೂ ಇರಲಿಲ್ಲ. ನೀವು ಯಾವಾಗಲೂ ಅವರ ವೆಲ್ ವಿಷರ್ ಆಗಿದ್ರಿ, ಅವರು ಗ್ರೋ ಆಗಬೇಕು, ಅವ್ರಿಗೆ ಒಳ್ಳೆಯದಾಗಬೇಕು, ಅದೇ ನಿಮ್ಮ ಮನಸ್ಸಿನ ಆಸೆ. ಆದರೆ ಈ ವ್ಯಕ್ತಿ ಇನ್ನೂ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ಅವರ ಅವೇರ್ನೆಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಅವರು ನಿಮ್ಮ ಟ್ರೂ ಇಂಟೆನ್ಷನ್ನ ಇನ್ನೂ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ನಿಮ್ಮ ಲೈಫ್ಗೆ ಲೈಟ್ ತರುವ ಪರ್ಸನ್ ಅಂತ ತಿಳ್ಕೊಳ್ಬೇಕಾದ ಜಾಗದಲ್ಲಿ ನೀವೇ ಅವರ ಲೈಫ್ಗೆ ಲೈಟ್ ಆಗಿದ್ರಿ. ಆದರೂ ನಿಮ್ಮ ಪ್ಯೂರ್ ಇಂಟೆನ್ಷನ್ ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ. ಅವರಿಗೆ ನಿಮ್ಮ ಮನಸ್ಸು ಅರ್ಥ ಆಗುವವರೆಗೂ ಈ ಕನ್ಫ್ಯೂಷನ್ ಮುಂದುವರಿಯುತ್ತೆ. ರಿಗ್ರೆಟ್, ಎಮೋಷ್ನಲ್ ಕಾನ್ಫ್ಲಿಕ್ಟ್ ಎನರ್ಜಿ. ಈ ಫೀಲಿಂಗ್ ನಿಮ್ಮ ಕಡೆಯಿಂದ ಬರೋದಿಲ್ಲ, ಆದರೆ ಈ ವ್ಯಕ್ತಿ ಮಾತ್ರ ಇದನ್ನು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮಿಂದ ದೂರ ಇರೋದಕ್ಕೆ ಆಗ್ತಾ ಇಲ್ಲ, ಆದರೆ ನಿಮ್ಮ ಹತ್ತಿರ ಇದ್ದಾಗ ಅವರಿಗೆ ಕಡಿಮೆ ಫೀಲ್ ಆಗ್ತಾ ಇದೆ. ನಿಮ್ಮಿಂದ ದೂರ ಇದ್ದಾಗ ರಿಗ್ರೆಟ್ ಮತ್ತು ಗಿಲ್ಟ್ ಕಾಡ್ತಾ ಇದೆ. ಹಾಗಾಗಿ ಅವರಿಗೆ ಎರಡೂ ಸಿಚುವೇಶನ್ಗಳು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ನಲ್ಲಿ ಅವರಿದ್ದಾರೆ ಪ್ರೆಸೆಂಟ್ ಎನರ್ಜಿಯಲ್ಲಿ. ಡೀಪ್ ಲವ್, ಎಮೋಷ್ನಲ್ ಕನ್ಫ್ಯೂಷನ್ ಎನರ್ಜಿ. ಇವತ್ತಿನ ಎನರ್ಜಿ ಪ್ರಕಾರ ಬಹಳ ಜನರಿಗೆ ಇದು ನೇರವಾಗಿ ಕನೆಕ್ಟ್ ಆಗ್ಬೋದು. ನಿಮಗೆ ರೆಸೊನೇಟ್ ಆಗೋದನ್ನು ಮಾತ್ರ ಟೇಕ್ ಮಾಡಿ. ಅವರ ಮನಸ್ಸಿನ ಫೀಲಿಂಗ್ಸ್ನಲ್ಲಿ ಅವರು ನಿಮ್ಮನ್ನು ತುಂಬ ಲವ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಡೀಪ್ ಫೀಲಿಂಗ್ಸ್ ಇದೆ. ಒಳಗೊಳಗಡೆ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಈ ಕನೆಕ್ಷನ್ನ ಕಾಂಪ್ಲಿಕೇಟ್ ಮಾಡ್ತಾ ಇರೋದು ಕೂಡ ಅವರೇ. ಅದನ್ನು ತುಂಬ ಡಿಫಿಕಲ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಇದು ಅವರ ಜರ್ನಿಯ ಒಂದು ಪಾರ್ಟ್ ಆಗಿದೆ. ಬಹುಶಃ ಅವರ ಪಾಸ್ಟ್ನಲ್ಲಿ ಒಂದು ರಿಲೇಷನ್ಶಿಪ್ ಇರಬಹುದು. ಆ ಪಾಸ್ಟ್ನಲ್ಲಿ ಆದ ಚೀಟಿಂಗ್ ಕಾರಣದಿಂದ ಅವರು ಈ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಇದು ಎಲ್ಲರ ರಿಲೇಷನ್ಶಿಪ್ಗೂ ಅಪ್ಲೈ ಆಗೋದಿಲ್ಲ. ಕೆಲವೊಬ್ಬರ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ನಲ್ಲಿ ನಡೆದ ಯಾವುದೋ ಒಂದು ಕಹಿ ಘಟನೆ, ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ಕೂಡ ಅವರು ಈ ರೀತಿ ಬಿಹೇವ್ ಮಾಡ್ತಾ ಇರ್ಬೋದು. ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇನ್ನೂ ಅವರೊಳಗೆ ಇದೆ. ಹಾಗಾಗಿ ನಿಮ್ಮ ಬಿಹೇವಿಯರ್ನಲ್ಲಿ ಸಣ್ಣ ವಿಷಯ ಕಂಡರೂ ಕೂಡ ಅವರಿಗೆ ಅದೇ ಪಾಸ್ಟ್ ನೆನಪಾಗುತ್ತೆ. ನಿಮ್ಮ ಇಂಟೆನ್ಷನ್ ಹಾಗಿರದೇ ಇದ್ದರೂ ಕೂಡ ಅವರಿಗೆ ನೀವು ಕೂಡ ಅದೇ ರೀತಿ ಮಾಡ್ತೀರೇನೋ ಅನ್ನುವ ಟ್ರಿಗರ್ ಆಗುತ್ತೆ. ಟ್ರಸ್ಟ್ ಇಶ್ಯೂಸ್, ಲೋನ್ಲಿನೆಸ್, ನೀಡ್ ಫಾರ್ ಕಮ್ಯುನಿಕೇಷನ್ ಎನರ್ಜಿ.
ಅವರಿಗೆ ಆಗ್ತಾ ಇರುವ ಈ ಟ್ರಿಗರ್ಗೆ ಕಾರಣ ನೀವಲ್ಲ, ಅವರ ಪಾಸ್ಟ್, ಅವರ ಲೈಫ್ನಲ್ಲಿ ನಡೆದ ಕೆಲವು ಘಟನೆಗಳನ್ನು ಅವರು ಈಗ ನಿಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದ ಅಂಥ ಯಾವುದೇ ಇಂಟೆನ್ಷನ್ ಅನ್ನೋದು ಇಲ್ಲ. ನೀವು ಅವರನ್ನು ತುಂಬ ಹೈಯಲ್ಲೇ ಇಟ್ಟಿದ್ದೀರ, ಅಥವಾ ಅವರನ್ನು ಹರ್ಟ್ ಮಾಡಬೇಕು ಅಂಥ ಯೋಚನೆ ನಿಮ್ಮೊಳಗೆ ಇಲ್ಲ. ಅವರು ನಿಮ್ಮ ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿದ್ದರೂ ಕೂಡ ನಿಮ್ಮೊಳಗೆ ಅಂಥ ನೆಗೆಟಿವ್ ಇಂಟೆನ್ಷನ್ ಇಲ್ಲ. ಒಟ್ಟಾರೆಯಾಗಿ ನೋಡೋದಾದರೆ ಅವರ ಪಾಸ್ಟ್ ಕಾರಣದಿಂದ ಈ ಕನೆಕ್ಷನ್ನಲ್ಲಿ ಇಷ್ಟು ಪ್ರಾಬ್ಲಮ್ಸ್ ಇದೆ. ಲೋನ್ಲಿನೆಸ್, ಎಮೋಷ್ನಲ್ ಪೇಯ್ನ್ ಎನರ್ಜಿ. ಅವರೀಗ ಲೋನ್ಲಿನೆಸ್ಸನ್ನು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಈ ಲೋನ್ಲಿನೆಸ್ ಅವರಿಗೆ ತುಂಬ ಪೇಯ್ನ್ಫುಲ್ ಆಗಿದೆ. ಈ ಒಂಟಿತನದಲ್ಲಿ ಅವರಿಗೆ ಪೀಸ್ ಅನ್ನೋದು ಸಿಗ್ತಾ ಇಲ್ಲ. ಇವತ್ತು ಅವರ ಮೈಂಡ್ನಲ್ಲಿ ವಿಕ್ಟಿಮ್ ಥಾಟ್ಸ್ ತುಂಬ ಹೆವಿ ಆಗಿರಬಹುದು. ನನ್ನ ಲೈಫ್ನಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ನಾನು ಹೀಗೆ ಮಾಡಬಾರ್ದಿತ್ತು, ನಾನು ಹಾಗೆ ಮಾಡಿರಲಿಲ್ಲ ಅಂತ ರಿಗ್ರೆಟ್ ತುಂಬಿದ ಥಾಟ್ಸ್ಗಳು ಅವರೊಳಗೆ ಬರಬಹುದು. ಹಾನೆಸ್ಟ್ ಕಮ್ಯುನಿಕೇಷನ್ ಎನರ್ಜಿ. ಈ ಕನೆಕ್ಷನ್ಗೆ ಈಗ ಬೇಕಾಗಿರೋದು ಒಂದು ರಿಯಲ್ ಕಮ್ಯುನಿಕೇಷನ್. ಅವರು ನಿಮ್ಮ ಟ್ರೂ ಇಂಟೆನ್ಷನ್ಸ್ ಏನು ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಈ ಕನೆಕ್ಷನ್ನ ಬಿಗ್ಗೆಸ್ಟ್ ಸಿಚುವೇಶನ್ ಅಡ್ಡ ಇರೋದು ಏನು ಅಂದರೆ ಅವರಿಗೆ ನಿಮ್ಮ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇಲ್ಲ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಿಲೇಷನ್ಶಿಪ್ಪಲ್ಲಿ ಇದ್ದು ಒಬ್ಬರ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಇರದೇ ಇದ್ದರೆ ಅದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಆಗ ಯಾವಾಗಲೂ ಡೌಟ್ಸ್ ಬರುತ್ತೆ, ಇನ್ಸೆಕ್ಯೂರಿಟಿ ಬರುತ್ತೆ. ಇಲ್ಲಿಯೂ ಅದೇ ಎನರ್ಜಿ ಇದೆ. ಅವರಿಗೆ ನೀವು ಹರ್ಟ್ ಮಾಡಬಹುದು ಅನ್ನೋ ಫಿಯರ್ ಇದೆ. ನೀವು ಅವರಿಗೆ ಪೇಯ್ನ್ ಕೊಡ್ಬೋದು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ. ಆದರೆ ನಿಮ್ಮ ಕಡೆಯಿಂದ ಅಂಥ ಯೋಚನೆ ಇಲ್ಲ. ನೀವು ಈ ಕನೆಕ್ಷನ್ನಲ್ಲಿ ಎಮೋಷ್ನಲಿ ತುಂಬ ಇನ್ವೆಸ್ಟ್ ಆಗಿದ್ದೀರಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಫೀಲಿಂಗ್ಸ್ ತುಂಬ ಡೀಪ್ ಆಗಿದೆ. ಆದರೆ ಈ ವ್ಯಕ್ತಿ ಯೋಚನೆ ಮಾಡುವ ರೀತಿ, ಅವರ ಪರ್ಸ್ಪೆಕ್ಟಿವ್ ತುಂಬ ಡಿಫ್ರೆಂಟ್ ಆಗಿದೆ. ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಎನರ್ಜಿ. ಈ ಕನೆಕ್ಷನ್ನಲ್ಲಿ ಇನ್ನೊಂದು ದೊಡ್ಡ ಚೇಂಜಸ್ ಅಥವಾ ಸಿಚುವೇಶನ್ ಅಡ್ಡ ಇರೋದು ನಿಮ್ಮಿಬ್ಬರ ಥಿಂಕಿಂಗ್ ಸ್ಟೈಲ್ ಸಂಪೂರ್ಣವಾಗಿ ಡಿಫ್ರೆಂಟ್. ನೀವಿಬ್ಬರು ಬೇರೆ ಬೇರೆ ಯೋಚನೆ ಮಾಡುವಂತಹ ವ್ಯಕ್ತಿ. ನಿಮ್ಮಿಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್, ಒಳ್ಳೆಯ ಕೆಮಿಸ್ಟ್ರಿ ಇದ್ದಿದ್ದರೆ ಹೇಗಿರ್ತಿತ್ತೋ ಅನ್ನುವ ಫೀಲಿಂಗ್ ಬರ್ತಾ ಇದೆ. ಯಾಕೆಂದರೆ ನಿಮ್ಮಿಬ್ಬರ ಪರ್ಸ್ಪೆಕ್ಟಿವ್ ಸಂಪೂರ್ಣ ಡಿಫ್ರೆಂಟ್. ನಿಮ್ಗೆ ಅನ್ನಿಸ್ಬೋದು ನಾವಿಬ್ಬರು ಒಂದೇ ರೀತಿ ಯೋಚನೆ ಮಾಡ್ತೀವಿ ಅಂತ. ಆದರೆ ಎನರ್ಜಿ ಪ್ರಕಾರ ನೀವಿಬ್ಬರು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇದ್ದೀರಾ. ಪ್ರಿಟೆಂಡಿಂಗ್ ಹ್ಯಾಪಿನೆಸ್ ಎನರ್ಜಿ. ಈ ಪರ್ಸನ್ ಹೊರಗಿನಿಂದ ತುಂಬ ಹ್ಯಾಪಿ ಇರುವ ಹಾಗೆ, ಪ್ಲೇಫುಲ್ ಆಗಿರುವ ರೀತಿ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಆದರೆ ಅದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಬಹುಶಃ ನೀವು ಅವರನ್ನು ನಾರ್ಮಲ್ ಆಗಿ ನೋಡಿದಾಗ ನಿಮಗೆ ಬೇಸರ ಆಗ್ತಾ ಇರ್ಬೋದು. ಅವರ ಚಿಕ್ಕ ಚಿಕ್ಕ ಬಿಹೇವಿಯರ್ ಕೂಡ ನಿಮ್ಮ ಮನಸ್ಸಿಗೆ ತಟ್ಟುತ್ತಾ ಇರ್ಬೋದು. ಅವರು ಹ್ಯಾಪಿ ಇರುವ ಹಾಗೆ ಕಾಣಿಸ್ದಾಗ ನಿಮಗೆ ಈ ಪರ್ಸನ್ ಈ ಕನೆಕ್ಷನನ್ನು ಬಿಟ್ಟಿದ್ದಾರೆ, ಇವರಿಗೆ ಯಾವ ಫೀಲಿಂಗ್ ಕೂಡ ಇಲ್ಲ ಅಂತ ಅನ್ನಿಸ್ಬೋದು. ಆದರೆ ನಿಮ್ಮ ಸ್ವಂತ ಎನರ್ಜಿಯನ್ನು ನೀವು ಮರಿಬಾರ್ದು. ಹೈ ವ್ಯಾಲ್ಯೂ, ಅಟ್ರಾಕ್ಷನ್, ಅಬ್ಸೆಷನ್, ಎಮೋಷ್ನಲ್ ಇಂಬ್ಯಾಲೆನ್ಸ್ ಎನರ್ಜಿ. ಯಾಕೆ ಅಂದರೆ ನೀವು ತುಂಬ ಹೈ ಲೆವೆಲ್ ಎನರ್ಜಿ ಹೋಲ್ಡ್ ಮಾಡ್ತಾ ಇರುವ ಪರ್ಸನ್. ನಿಮ್ಮ ಓರಾ, ನಿಮ್ಮ ಎನರ್ಜಿ ಇವತ್ತು ನಿಮ್ಮ ಪಾರ್ಟ್ನರನ್ನು ಎಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಕಡೆಗೆ ಅಟ್ರಾಕ್ಷನ್ ಮಾಡ್ತಾ ಇದೆ ಅಂದರೆ ನೀವು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಇವತ್ತು ಅವರು ನಿಮ್ಮ ಕಡೆ ತುಂಬ ಸ್ಟ್ರಾಂಗ್ ಪೊಸೆಸಿವ್ನೆಸ್ ಮತ್ತು ಅಬ್ಸೆಷನ್ ಫೀಲ್ ಮಾಡ್ತಾರೆ. ಈಗಾಗಲೇ ಆ ಫೀಲಿಂಗ್ಸ್ ಅವರೊಳಗಡೆ ಇದೆ. ನಿಮ್ಮ ಬಗ್ಗೆ ಅವರೊಳಗೆ ತುಂಬ ಎಮೋಷನ್ಸ್ ಇನ್ನೂ ಉಳ್ಕೊಂಡಿದೆ. ಮಿಸ್ಸಿಂಗ್, ಎಮೋಷ್ನಲ್ ಪೇಯ್ನ್ ಎನರ್ಜಿ. ಅವರು ಮತ್ತೆ ಮತ್ತೆ ಹಳೆಯ ಚಾಟ್ಸ್ ಓದ್ತಾ ಇರ್ಬೋದು, ಹಳೆಯ ಮೆಸೇಜಸ್ ನೋಡ್ತಾ ಇರ್ಬೋದು, ಹಳೆಯ ಫೋಟೋಸ್ ನೋಡ್ತಾ ಇರ್ಬೋದು, ನಿಮ್ಮ DP ನೋಡ್ತಾ ಇರ್ಬೋದು. ನಿಮ್ಮ ಜೊತೆ ಕಳೆದ ಮೂಮೆಂಟ್ಸ್ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ. ಮೊದಲು ನೀವು ಅವರಿಗೆ ಹೇಗೆ ಲವ್ ತೋರಿಸ್ತಾ ಇದ್ದೀರೋ, ಹೇಗೆ ಕೇರ್ ತೋರಿಸ್ತಾ ಇದ್ರೋ ಅದೆಲ್ಲವನ್ನು ಅವರು ಈಗ ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ಬಿಹೇವಿಯರ್ನಲ್ಲಿ ಚೇಂಜ್ ಬಂದಿದೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಹರ್ಟ್, ಮೂಡ್ ಸ್ವಿಂಗ್ಸ್, ಎಮೋಷ್ನಲ್ ಸ್ಟ್ರೆಸ್ ಎನರ್ಜಿ. ಈ ನೆಗೆಟಿವ್ ಸ್ಟೇಟ್ನಲ್ಲಿ ಅವರು ಏನಾದರೂ ಒಂದು ಕೆಲಸ ಮಾಡ್ಬೋದು. ತುಂಬ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ ಹರ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ವಿಷಯದಲ್ಲಿ ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೆಯದು. ವಿಶೇಷವಾಗಿ ನೀವಿಬ್ಬರು ಒಂದೇ ಪ್ಲೇಸ್ ಅಥವಾ ಒಂದೇ ಕಡೆ ಕೆಲಸ ಮಾಡೋರಾಗಿದ್ದರೆ ಅಥವಾ ಒಂದೇ ಪ್ಲೇಸ್ನಲ್ಲಿ ಇದ್ದರೆ ಅವರ ಯಾವುದಾದ್ರೂ ಒಂದು ಬಿಹೇವಿಯರ್ ನಿಮಗೆ ನೋವು ಮಾಡಬಹುದು. ಯಾಕೆಂದರೆ ಅವರು ಈಗಾಗಲೇ ಒಳಗೊಳಗಡೆ ತುಂಬ ಹರ್ಟ್ ಆಗಿದ್ದಾರೆ, ಮನಸ್ಸಿನ ಒಳಗಡೆ ಬ್ರೋಕನ್ ಆಗಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಒಬ್ಬ ಪರ್ಸನ್ ತನ್ನೊಳಗೆ ಯಾವ ಫೀಲಿಂಗ್ ಇಟ್ಕೊಂಡಿರ್ತಾರೋ ಅದೇ ಫೀಲಿಂಗ್ ಹೊರಗಡೆ ಕೊಡ್ತಾರೆ. ಅದೇ ರೀತಿ ಇಲ್ಲಿ ನಡೀತಾ ಇದೆ. ಇವತ್ತು ಅವರಿಗೆ ತುಂಬ ಮೂಡ್ ಸ್ವಿಂಗ್ಸ್ ಕೂಡ ಇರ್ಬೋದು, ಸ್ಟ್ರೆಸ್ ತುಂಬ ಹೈ ಆಗಿರ್ಬೋದು. ಸೊ ಅವರು ಅವರೊಳಗಡೆ ದುಃಖದಲ್ಲಿದ್ದಾರೆ. ಸೈಲೆನ್ಸ್, ಸೆಲ್ಫ್ ಪ್ರೊಟೆಕ್ಷನ್ ಎನರ್ಜಿ. ಅವರ ಮೈಂಡ್ನಲ್ಲಿ ಇನ್ನೊಂದು ಥಾಟ್ ಕೂಡ ಇದೆ. ನೀವು ಬದಲಾಗಿದ್ದೀರಾ. ಮೊದಲು ನೀವು ಅವರಿಗೆ ತುಂಬ ಲವ್ ತೋರಿಸ್ತಾ ಇದ್ರಿ, ಆದರೆ ನೀವು ಸಂಪೂರ್ಣ ಸೈಲೆಂಟ್ ಆಗಿದ್ದೀರಾ. ನಿಮ್ಮ ಎಮೋಷನ್ಸ್, ನಿಮ್ಮ ಎನರ್ಜಿ ನೀವು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಿ. ಇದು ನಿಮ್ಮ ಒಳ್ಳೆಯದಕ್ಕಾಗಿ. ಯಾಕೆಂದರೆ ಯಾವ ಕನೆಕ್ಷನ್ನಿಂದ ನಿಮಗೆ ಏನೂ ರಿಟರ್ನ್ ಸಿಗ್ತಾ ಇಲ್ವೋ
ಅದಕ್ಕೆ ನೀವು ಎನರ್ಜಿ ಕೊಡ್ತಾ ಹೋದರೆ ಒಂದು ದಿನ ನೀವೇ ಒಳಗೊಳಗಡೆ ಎಂಟಿ ಆಗಿಬಿಡ್ತೀರ. ಹಾಗಾಗಿ ನೀವೀಗ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ. ನೀವು ಸೈಲೆಂಟ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದೀರಾ. ಇದರಿಂದ ಈ ವ್ಯಕ್ತಿ ಸಂಪೂರ್ಣ ಕನ್ಫ್ಯೂಸ್ಡ್ ಆಗಿದ್ದಾರೆ. ಮೊದಲು ಇದ್ದ ಪರ್ಸನ್ ನಿಜಾನ ಅಥವಾ ಈಗ ಇರುವ ಪರ್ಸನ್ ನಿಜಾನ ಅನ್ನೋ ಕನ್ಫ್ಯೂಷನ್ ಅವರಿಗೆ ಆಗ್ತಾ ಇದೆ. ಈ ಕನ್ಫ್ಯೂಷನ್ ಅವರನ್ನು ಇನ್ನೂ ಹೆಚ್ಚು ಕಾಡ್ತಾ ಇದೆ. ಪಾಸಿಟಿವಿಟಿ, ಹೀಲಿಂಗ್, ಇನ್ನರ್ ವಾಯ್ಸ್ ಎನರ್ಜಿ, ಅವರೊಳಗೆ ಎಷ್ಟು ನೆಗೆಟಿವ್ ಥಾಟ್ಸ್ ಇದೆಯೋ ಅಷ್ಟೇ ಪಾಸಿಟಿವ್ ಎನರ್ಜಿ ನಿಮ್ಮೊಳಗೆ ಬೆಳೀತಾ ಇದೆ. ನಿಮ್ಮೊಳಗೆ ಪಾಸಿಟಿವ್ ಬ್ಯಾಲೆನ್ಸ್ ಬರ್ತಾ ಇದೆ. ಆದರೆ ಈ ವ್ಯಕ್ತಿ ಅವರ ಇನ್ನರ್ ವಾಯ್ಸನ್ನು ಕೇಳ್ತಾ ಇಲ್ಲ. ಅವರು ಅವರ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ವೇಳೆ ಅವರು ಹೀಲ್ ಆದರೆ, ಅವರ ಇನ್ನರ್ ವಾಯ್ಸ್ ಕೇಳೋದಕ್ಕೆ ಶುರು ಮಾಡಿದ್ರೆ ತುಂಬ ವಿಷಯಗಳು ಬ್ಯಾಲೆನ್ಸ್ಗೆ ಬರುತ್ತೆ. ಆದರೆ ಅವರ ಪ್ರಾಬ್ಲಮ್ ಏನಂದರೆ ಅವರು ಅವರ ಹಾರ್ಟ್ಗಿಂತ ಲಾಜಿಕ್ನ ಹೆಚ್ಚು ಫಾಲೋ ಮಾಡ್ತಾ ಇದ್ದಾರೆ. ಇದು ರೈಟ್, ಇದು ರಾಂಗ್ ಅಂತ ಯೋಚನೆ ಮಾಡ್ತಾ ಸರಿಯಾದ ಡಿಸಿಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಕನ್ಫ್ಯೂಸ್ಡ್ ಎನರ್ಜಿ. ಈ ಕನೆಕ್ಷನ್ನ ಮುಂದೆ ಹೇಗೆ ತಗೊಂಡು ಹೋಗಬೇಕು ಅನ್ನೋ ಸೊಲ್ಯೂಷನ್ ಕೂಡ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅವೇಕ್ನಿಂಗ್, ಪಾಸಿಟಿವ್ ಚೇಂಜ್ ಎನರ್ಜಿ. ಇವರು ಈ ಸಿಚುವೇಶನಿಂದ ಹೊರಗಡೆ ಬಂದು ಒಂದು ದೊಡ್ಡ ಸ್ಟೆಪ್ ತಗೊಳ್ಬೇಕಾಗಿದೆ. ಇವರ ಕಣ್ಣಿನ ಮೇಲಿರುವ ಈ ಬ್ಲೈಂಡ್ನೆಸ್ ಹೋಗುವವರೆಗೂ ಈ ಕನೆಕ್ಷನ್ನಲ್ಲಿ ಇನ್ನು ಮುಂದೆ ಸಾಗೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಬೆಟರ್ ಅಂದರೆ ಇವರ ಕಣ್ಣಿನ ಮೇಲಿರುವ ಈ ಬ್ಲೈಂಡ್ನೆಸ್ ಮೊದಲು ದೂರ ಆಗಬೇಕು. ಆಮೇಲೆ ಮಾತ್ರ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅನ್ನೋದು ಬರುತ್ತೆ. ಅದೇ ಇವರ ಲೈಫ್ನಲ್ಲಿ ಒಂದು ದೊಡ್ಡ ಪಾಸಿಟಿವ್ ಚೇಂಜ್ ಆಗಿರುತ್ತೆ. ಆ ಚೇಂಜ್ ಆದಮೇಲೆ ಈ ಪರ್ಸನ್ ನೀವು ಊಹೆ ಮಾಡಿರೋದಕ್ಕಿಂತಲೂ ಹೆಚ್ಚು ಬದಲಾಗಿರ್ತಾರೆ. ಪ್ರೊಟೆಕ್ಷನ್ ಆ್ಯಂಡ್ ಕಮಿಟ್ಮೆಂಟ್ ಎನರ್ಜಿ. ಇವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ತಾರೆ. ಈ ರಿಲೇಷನ್ಶಿಪ್ಪನ್ನು ಪ್ರೊಟೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ, ಅವರ ಎಫರ್ಟ್ಸ್ ಹಾಕ್ತಾರೆ. ಅವರ ಆ್ಯಕ್ಷನ್ಸ್ ಮತ್ತು ಅವರ ವರ್ಡ್ಸ್ ಮೂಲಕ ಎಸ್ ದೆ ಲವ್ ಯು ಎ ಲಾಟ್ ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಸೊ ಈ ರೀತಿಯ ಚೇಂಜ್ ಇವರೊಳಗೆ ಬರುತ್ತೆ. ಫ್ರೀಡಮ್, ಬಿಗ್ ಡಿಸಿಷನ್ ಎನರ್ಜಿ. ಈಗ ಇವರು ಹೆಲ್ಪ್ಲೆಸ್ ಅನ್ನೋ ಫೀಲಿಂಗ್ನಲ್ಲಿದ್ದರೂ ಕೂಡ, ಅಥವಾ ಈ ಕನೆಕ್ಷನ್ಗಾಗಿ ಏನೂ ಮಾಡ್ತಾ ಇಲ್ಲ, ಈ ರಿಲೇಷನ್ಶಿಪ್ಗಾಗಿ ಏನೂ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಇದ್ದರೂ ಕೂಡ, ಈ ಎನರ್ಜಿಯಿಂದ ಹೊರಗಡೆ ಬಂದು ಒಂದು ದೊಡ್ಡ ಜಡ್ಜ್ಮೆಂಟ್, ಒಂದು ದೊಡ್ಡ ಡಿಸಿಷನ್ ತಗೊಳ್ಬೋದು. ಆ ಡಿಸಿಷನ್ ತಗೊಳ್ಳೋದು, ಆ ಆ್ಯಕ್ಷನ್ ಮಾಡೋದು ಇವರಿಗೆ ತುಂಬ ನೆಸೆಸರಿ ಆಗಿರಬಹುದು. ಫಿಯರ್ ರಿಲೀಸ್ ಆ್ಯಂಡ್ ನ್ಯೂ ಬಿಗಿನಿಂಗ್ ಎನರ್ಜಿ. ನಿಮ್ಮಲ್ಲಿ ಯಾರಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು, ಅಥವಾ ಈ ವ್ಯಕ್ತಿಯ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇರ್ಬೋದು. ಅದು ವರ್ಕ್ ಆಗ್ತಾ ಇದೆ, ನಿಮಗೆ ಹೊರಗಿನಿಂದ ಕಾಣಿಸ್ತಾ ಇರ್ಬೋದು. ಆದರೆ ಬಿಹೈಂಡ್ ದ ಸೀನ್ಸ್ ಈ ಕನೆಕ್ಷನ್ಗೆ ತುಂಬ ಹೀಲಿಂಗ್ ನಡೀತಾ ಇದೆ. ಒಂದು ನ್ಯೂ ಬಿಗಿನಿಂಗ್ ನಿಮ್ಮ ಕಡೆಗೆ ಬರ್ತಾ ಇರುವ ಎನರ್ಜಿ ಇದೆ. ಫೇಸಿಂಗ್ ಫಿಯರ್ ಎನರ್ಜಿ. ನಿಮ್ಮ ಪಾರ್ಟ್ನರ್ ಅವರ ಫಿಯರನ್ನು ಫೇಸ್ ಮಾಡಬೇಕು. ಇಲ್ಲಿವರೆಗೆ ಈ ವಿಷಯವನ್ನು ಅವರು ಅರ್ಥ ಮಾಡ್ಕೊಳ್ದೇ ಇದ್ದರೆ ಈಗ ಅವರಿಗೆ ಒಂದು ಕ್ಲಾರಿಟಿ ಬರುತ್ತೆ. ಅವರ ಫಿಯರ್ ವಿರುದ್ಧ ಹೋರಾಡಬೇಕು ಅನ್ನೋ ಅರಿವು ಅವ್ರಿಗೆ ಬರುತ್ತೆ. ಈ ರೀತಿ ಹೆಸಿಟೇಟ್ ಆಗ್ತಾ, ಈಗೋನಲ್ಲಿ ಇರ್ತಾ, ಸ್ಟಬರ್ನ್ ಮೈಂಡ್ಸೆಟ್ ಜೊತೆ ಇದ್ದರೆ ಅವರು ಏನನ್ನೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಈ ಕ್ಲಾರಿಟಿ ಸಿಗುತ್ತೆ. ಸೊ ಇವತ್ತಿನ ದಿನದಲ್ಲಿ ಅವರು ಈ ರಿಯಲೈಸೇಷನನ್ನು ರಿಸೀವ್ ಮಾಡ್ಬೋದು. ಇದು ಇವತ್ತಿನ ಇವರ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.